ಅಂತ ನೀವು ನೋಡ್ತಾ ಇರ್ಬೋದು. ದ ಫೇಮಸ್ ಟ್ವಿನ್ ಟವರ್ ಇದೆ. ಇರೋ ಇನ್ನೂ ಆನ್ ಆಗಿಲ್ಲ ಗೈಸ್. ಇಲ್ಲಿರೋ ಬೇಬ್ಸ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಡು ನಾಟ್ ಡಿಸ್ಟರ್ಬ್. ಯಾರೋ black and white guys. Also bag. This is bus side. ಬಾವ ತೋರ್ಸದ್ಮೇಲೆ ಜೋಶ್ ಬಂದ್ಬಿಡ್ತು ಮಾಮ ಇದನ್ಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಕೇಳಿಸ್ತಾ ಇದೆಯಾ? ಸೊ ಬ್ಯಾಕ್ ಸೈಡಲ್ಲಿ ಏನಿದೆ ಅಂತ ನೀವು ನೋಡ್ತಾ ಇರ್ಬೋದು. ದ ಫೇಮಸ್ ಟ್ವಿನ್ ಟವರ್ ಇದೆ. ಸೊ ನಾವಿವಾಗ ಮಲೇಷ್ಯಾದಲ್ಲಿದ್ದೀವಿ. ಮಲೇಷ್ಯಾದಲ್ಲಿ ಎಲ್ಲಿ ಅಂತಂದರೆ ಕೋಲಾಲಂಪುರಲ್ಲಿ. ಸೊ ಇದು ದ ಬಿಗ್ಗೆಸ್ಟ್ ಟ್ವಿನ್ ಟವರ್. ಸೊ ಬುರ್ಜ್ ಖಲೀಫಾ ಬರೋಕ್ಕೂ ಮುಂಚೆ ದ ವರ್ಲ್ಡ್ಸ್ ಏನು ಹೈಯೆಸ್ಟ್ ಬಿಲ್ಡಿಂಗ್ ಆಗಿತ್ತಿದ್ದು. ಬಟ್ ಬುರ್ಜ್ ಖಲೀಫಾ ಬಂದಮೇಲೆ ಇದು ಹೈಯೆಸ್ಟೇನೆ, ನಂಬರ್ 1. ಯಾವುದ್ರಲ್ಲಿ ಅಂದರೆ ಟ್ವಿನ್ನಲ್ಲಿ. ಟ್ವಿನ್ ಯಾವುದೂ ಇಲ್ಲ. ಸೊ ಇವಾಗ ಅಲ್ಲಿದ್ದೀವಿ. ನೈಟ್ ಅಂತೂ ಸಕ್ಕತ್ತಾಗಿದೆ. ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀವಿ ಇವಾಗ. ಸೊ ಇವತ್ತು ನೈಟ್ ಹೇಗಿರುತ್ತೆ ಏನು ಎಲ್ಲನೂ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲನೂ. ಸೊ ಲೆಟ್ಸ್ ಗೋ. ಹೇಗಿದೆ ಮದನ್ ಗೌಡ? ಸೂಪರ್ ಆಗಿದೆ. ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇದಂತೂ ಒಳ್ಳೆ ವ್ಯೂ ಇದೆ ಮಾತ್ರ. ಹೌದಾ? ಅದು ಫೋಟೋ ವಿಡಿಯೋದಲ್ಲಿ ಅಷ್ಟು ದೊಡ್ಡದು ಅನಿಸ್ತಿರ್ಲಿಲ್ಲ ನಾವು ನೋಡ್ತಾ ಇರುವಾಗ. ಇನ್ನೊಂದೇನು ಅಂತಂದ್ರೆ ರಿಯಲ್ ಆಗಿ ನೋಡಿದ್ರೆ ಅದು ಮೇಲ್ಗಡೆ ಆಕಾಶದಿಂದ ಫಾಗ್ ತುಂಬ್ಕೊಂಡಿರೋ ಥರ ಐತೆ ಫೀಲು. ಅದು ನನಗೆ ಇಷ್ಟ ಆಯ್ತೈತೆ. ಸಖತ್ತಾಗಿದೆ ಟ್ವಿನ್ ಟವರ್ ಗೈಸ್. ಇವಾಗ ಇದು ಕಲರ್ ಆ್ಯಕ್ಚುಲಿ ಫ್ಲಕ್ಚುಯೇಟ್ ಆಗ್ತಿದೆ. ಗ್ರೀನ್ ಇವಾಗ ಗ್ರೀನ್ ಇದೆ, ಎಲ್ಲೋ ವಿತ್ ಗ್ರೀನ್ ಥರ. ಹಾಂ, ನೆಕ್ಸ್ಟ್ ಇಷ್ಟೊತ್ತವರೆಗೂ ಪಿಂಕ್ ಇತ್ತು. ಸೊ ಇದು ಅಂದರೆ ಕೆಳಗಡೆ ರೋಡ್ ಇದೆ, ಬ್ರಿಡ್ಜ್ ಥರ ಇದು. ಇಲ್ಲಿಂದ ಹೋಗಿ ಆ ಕಡೆ ಇಳಿಬೋದು. ಇಲ್ಲೂ ಫುಲ್ಲು ಕಪಲ್ಸ್ದು ಫೋಟೋಶೂಟ್. ಏನು ಗುರು ಇದು? ಏನ್ರಲ್ಲಿ ಹೋಗ್ತಾರದವರು ನೋಡಿ. ಇವಾಗ ಗ್ರೀನ್ ಆಯಿತು, ಗ್ರೀನ್ ಟೇಲ್ ಗ್ರೀನ್. ನಮ್ಮ ಮಗು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಹಿಡ್ಕೊಂಡು. ಇಲ್ಲಿ ಆ್ಯಕ್ಚುಲಿ ತುಂಬ ಜನ ಇಂಡಿಯನ್ಸ್ ಇದ್ದಾರೆ. ಇಂಡಿಯನ್ಸ್ ಸಿಗ್ತಾ ಇದ್ದಾರೆ. ನಾವು ಹೋಗಿದ್ದ ಹೋಟೆಲಲ್ಲೇ 2-3 ಜನ ಇಂಡಿಯನ್ಸ್ ನೋಡಿದ್ವಿ. ನಮ್ಮ ಕರ್ನಾಟಕದವರು ಕಂಡು ಹಿಡಿದ್ರು. ಆಮೇಲೆ ಪಾಪ್ಯುಲೇಷನ್ ಇಲ್ಲಿ ಇಂಡಿಯನ್ಸ್ ಜಾಸ್ತಿ ಇದೆ. ಸೊ ನಮಗೇನು ಇಂಡಿಯನ್ ರೆಸ್ಟೋರೆಂಟ್ಗೇನು ಅಷ್ಟು ಕಷ್ಟ ಆಗ್ತಾಯಿಲ್ಲ ಹುಡ್ಕಕ್ಕೆ. ರೋಟಿ ಇದೆ, ಪನ್ನೀರ್ ಇದೆ, ಪರೋಟ ಇದೆ. ಯಾವುದಿದು? ಟ್ವಿನ್ ಟವರ್. ಹಾಂ, ಟ್ವಿನ್ ಟವರ್ ಪಕ್ಕನೇ ಇದೊಂದು ರೆಸ್ಟೋರೆಂಟ್ ಇತ್ತು. ಸೊ ಇದನ್ನ ಇಲ್ಲಿ ತಿನ್ಕೊಂಡು ಇವತ್ತು ಸ್ಯಾಟರ್ಡೇ ಅಲ್ವಾ ನಿಮಿಷ, ಅದಕ್ಕೆ ತುಂಬ ಕ್ರೌಡ್ ಅನಿಸುತ್ತೆ. ಆಮೇಲೆ ಗೈಸ್ ಇನ್ನೊಂದೇನೆಂದರೆ ಇಲ್ಲಿ ಇದು ಏನೋ ಕ್ಯಾಬ್ಗಳು ತುಂಬ ಲೇಟು. ನಮ್ಮಲ್ಲಿ ಹಂಗಿರಲಿಲ್ಲ, ಬೇಗ ಬೇಗ ಬಂದುಬಿಡ್ತಾ ಇತ್ತು. ಗ್ರ್ಯಾಬೇನೆ, ಬಟ್ 1 ನಿಮಿಷ 2 ನಿಮಿಷದಲ್ಲಿ ಬರ್ತಿತ್ತು. ಇಲ್ಲಿ ಜಸ್ಟ್ 1 ಕಿಲೋಮೀಟರ್ಗೆ ಹೋಗೋಕ್ಕೆ 10 ಮಿನಿಟ್ಸ್ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಬರೀ ಕ್ಯಾಬ್ ಬರೋಕ್ಕೆ. ಆಮೇಲೆ 1 ಕಿಲೋಮೀಟ್ರ್ ತಂದು ಬಿಡೋಕ್ಕೆ ಇಂಡಿಯನ್ ರುಪೀಸಲ್ಲಿ ಒಂದು 200 ರೂಪಾಯಿ ತೊಗೊತಾರೆ. ನನ್ಗೆ ಇವಾಗ ನಡೆಯೋಕೆ ಮೇನ್ ಸಿಟಿ, ಸೊ ಅದಕ್ಕೆ ಇಲ್ಲಿ ಕ್ಯಾಬ್ಗಳು ಬರೋದು ಲೇಟು, ಹೋಗೋದು ಲೇಟ್, ಟ್ರಾಫಿಕ್ಕು ಇರುತ್ತೆ ಜಾಸ್ತಿ. ನನಗೆ ನಡೆಯೋಕೆ ಆಗಲ್ವಲ್ಲ ಅನ್ನೋ ಒಂದೇ ರೀಸನಿಗೆ ಕ್ಯಾಬ್ ತೊಗೊತಾ ಇದ್ದೀವಿ. ಸೊ ಇವಾಗ ಏನಾದರೂ ಫುಡ್ ಆರ್ಡ್ರ್ ಮಾಡ್ಕೊಂಡು ತಿಂದ್ಬಿಟ್ಟು ಒಂದು ರೋಡ್ ಇದೆ, ಬುಕಿತ್ ಬೆಂಟಂಗ್ ಅಂತ, ಆ ರೋಡ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ. ಇಲ್ಲೇನು ಅಷ್ಟು ಶೆಕೆ ಇಲ್ಲ, ಬಟ್ ಒಂಥರ ಹ್ಯುಮಿಡಿಟಿ ಥರ ಇದೆ ಅಷ್ಟೇ. ಅದು ಎಂಥ ಮೈಯೆಲ್ಲ ಅಂಟು ಆ ಥರ ಅನಿಸುತ್ತೆ ಅಷ್ಟೇ. ಆ್ಯಂಡ್ ನಾವು ರೂಮ್ ಮಾಡಿರೋದು ಎಲ್ಲಿ ಅಂತಂದರೆ KL ಟವರ್ ಆಪೋಸಿಟಲ್ಲೇ. ನಮ್ಮ ರೂಮ್ಗೆ KL ಟವರ್ ಕಾಣುತ್ತೆ. ಮತ್ತು ಸೆಕೆಂಡ್ ಏನೋ ವರ್ಲ್ಡ್ಸ್ ಬಿಗ್ಗೆಸ್ಟ್ ಬಿಲ್ಡಿಂಗ್ ಇದೆ. ನಾವಿಲ್ಲೂ ಚೆಕ್ ಮಾಡಿದ್ವಿ ಟ್ವಿನ್ ಟವರ್ ಹತ್ರ. ಹಾಯ್. ಸೊ ಅಷ್ಟೇ. ಇವಾಗ ಊಟ ಮಾಡಬೇಕು. ಮೆನ್ಯೂ ಅಲ್ಲಿ ಏನೇನಿದೆ? ರೋಟಿ ಸೆಕ್ಷನ್ ಇದೆ, ತಂದೂರಿ ಇದೆ, ಎಲ್ಲ ಇದೆ, ಸೂಪ್ ಇದೆ. ಮೈ ಫ್ಯೂಚರ್. ಅಷ್ಟೇ ಗೈಸ್. ನಾನು ಚಪಾತಿ ತೊಗೊಂಡಿದ್ದೀನಿ. ಫ್ರೈಡ್ ರೈಸ್ ಇಲ್ಲ ಗೈಸ್, ಬೆಳಗ್ಗೆಯಿಂದ ರೈಸ್ ತಿಂದಿಲ್ಲ. ಅವಳಂತೂ ಅನ್ನದ ಗಾಳಿ ಅವಳಿಗೆ. ಮನೇಲಿದ್ರು ಅಷ್ಟೇ, ನಾವೇನೇ ಬ್ರೇಕ್ಫಾಸ್ಟ್ ತಿಂದ್ರು, ಎಂಥ ಬ್ರೇಕ್ಫಾಸ್ಟೇ ಮಾಡಿಕೊಟ್ರು ಅನ್ನ ಬೇಕು ಅವಳಿಗೆ.
ಅನ್ನ ಇಲ್ಲ ಅಂದರೆ ನನಗೆ ಊಟ ಮಾಡ್ದಂಗೆ ಅನ್ಸಲ್ಲ. ಬೆಳಗ್ಗೆ ಸ್ವಲ್ಪ ಇವಾಗಲೇ ತಿಂತಾ ಇರೋದು. ನೆಮ್ಮದಿ ಆಗ್ತೈತೆ. ಈ ಜ್ಯೂಸ್ ನೋಡಿ ಗೈಸ್, ನನಗೆ ವಿಯೆಟ್ನಾಮೇ ನೆನಪಾಗೋಯ್ತು. ಅಲ್ಲೂ ಹಿಂಗೆ ಕೊಟ್ಟಿದ್ರು, ಫುಲ್ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಬಿಟ್ಟು. ಶುಗರ್ ಕೇನ್ ಸುಮ್ಮನೆ ಜ್ಯೂಸು. ನಾವು ವಿಯೆಟ್ನಾಮ್ ಹೊಂಟೋಗ್ಬಿಡ್ಬೇಕಿತ್ತು. ಏನೇ ನೋಡ್ರು ವಿಯೆಟ್ನಾಮ್ ಇಲ್ಲಿ ಹಿಂಗಿತ್ತು ಹಂಗಿತ್ತು ಅಂತಾರೆ. ವಿಯೆಟ್ನಾಮ್ಗೆ ಹೋಗ್ಬೇಕಿತ್ತು ಅನ್ನಿಸ್ತಾ ಇದೆ. ಹೌದು. ಸೊ ಇವಾಗ ಊಟ ಮಾಡ್ತಾ ಇದ್ದೀವಿ. ನಿಖಿಲ್ ಅವರು ಏನು ತೊಗೊಂಡಿದ್ದೀರಾ? ಚಿಕನ್ ಏನೋ ತೊಗೊಂಡಿದ್ದಾರೆ. ಇದು ಹೋಟೆಲ್ 24 hours ಇರುತ್ತಂತೆ. ಹೌದಾ? ಇಂಡಿಯನ್ ಫುಡ್ಸ್ ಎಲ್ಲ ಸಿಗ್ತೈತಿ, ಚಪಾತಿ ಗಿಪಾತಿ ಎಲ್ಲ. ಇವಾಗ ನಾವು ಎಲ್ಲ ಪ್ಲ್ಯಾನ್ಸ್ ಗಚ್ಚಿ ಬಿಚ್ಚಿ ಆಗೋಗಿದೆ ಗೈಸ್. ಯಾಕೆ ಅಂತಂದರೆ ಫಸ್ಟ್ ಡೇ ಇದು. ನಾವು ಬೆಳಗ್ಗೆ ಬಂದು ಲ್ಯಾಂಡ್ ಆಗಿ ಮತ್ತೆ ರೆಸ್ಟ್ ಮಾಡಿ ಬಂದಿದ್ದಲ್ವಾ, ಅಷ್ಟು ಟೈಮು ಸಾಕಾಗಲಿಲ್ಲ ನಮಗೆ ನೀಟಾಗಿ ಪ್ಲ್ಯಾನ್ ಮಾಡೋಕ್ಕೆ. ಅದರದಲ್ಲಿ ಏನೇನಿತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಇವಾಗ ಇಲ್ಲಿ ಒಂದು ಸ್ಟ್ರೀಟ್ ಇದೆ. ಅಂದರೆ ಯಾವ ಥರ ಅಂದರೆ ನೈಟ್ ಫುಲ್ಲು ಫುಡ್ ಸಿಗುತ್ತಂತೆ ಅಲ್ಲಿ, ವೆರೈಟೀಸ್ ಆಫ್ ಫುಡ್ಡು. ಇಲ್ಲಿ ಕೌಲಾಲಂಪುರಲ್ಲಿ ಸಿಟಿಯಲ್ಲಿ ಬಿಲ್ಡಿಂಗ್ಸ್ಗೆ ಮತ್ತು ಫುಡ್ಗೆ ಫೇಮಸ್ಸು. ನಿಮಗಿಲ್ಲಿ ಚಿಲ್ ಮಾಡಬೇಕು, ಹುಡುಗರು ಬಂದರೆ ಪಾರ್ಟಿ ಮಾಡಬೇಕು ಅಂತ ಅಂದರೆ ರೂಫ್ ಟಾಪ್ ಇದು ಪಬ್ಸೆಲ್ಲ ಇರುತ್ತಲ್ಲ, ಅಲ್ಲಿಗೆ ಹೋಗ್ಬೇಕಾಗತ್ತೆ. ನಾವು ವಿಯೆಟ್ನಾಮ್ಗೆಲ್ಲ ಹೋಗಿದ್ದಾಗ ಇಲ್ಲ ಥೈಲ್ಯಾಂಡ್ ಅಲ್ಲೆಲ್ಲ ಹೆಂಗೆ ಅಂತಂದರೆ ಈ ಸ್ಟ್ರೀಟ್ಗಳಲ್ಲೇನೇ ಮಾರ್ತಾ ಇರ್ತಾರೆ. ಕೆಫೆಸ್ ಇರುತ್ತೆ ಫುಲ್. ಅಂದರೆ ನಾರ್ಮಲಾಗಿ ಓಡಾಡೋರು ಕೈಯಲ್ಲಿ ಬಿಯರ್ ಹಿಡ್ಕೊಂಡು ಕುಡ್ಕೊಂಡು ಓಡಾಡ್ತಾ ಇರ್ತಾರೆ. ಬಟ್ ಅದನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕೌಲಾಲಂಪುರಲ್ಲಿ, ಅಂದರೆ ಸಿಟಿಯಲ್ಲಿ ಇಲ್ಲಿ. ನೆಕ್ಸ್ಟ್ ಇವಾಗ ನಾವು ಅದೇ ಫುಡ್ ಸ್ಟ್ರೀಟ್ಗೆ ಹೋಗ್ಬೇಕು. ಈ ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ, ನಿದ್ದೆ ಬರ್ತೈತೆ. ಆದ್ರೂ ಪ್ಲೇಸಸ್ ಯಾರು ನೋಡಿಕೊಂಡು ಕವರ್ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಇನ್ನೇನು ಮಾಡೋದು, ಟೈಮ್ ಇವಾಗ 10:30. ಸೊ ಹಾಗಾಗಿ ಹೋಗೋಣ ಅಂತ ರೆಡಿಯಾಗಿರೋದಕ್ಕಾದ್ರೂ ಒಂದು 3 ಪ್ಲೇಸ್ಗಾದ್ರೂ ಹೋಗ್ಬೇಕು. ನಮ್ಮ ನಿಶುಂಗೆ ಪ್ಲೇಸಸ್ನ ನೋಡಬೇಕು ರೆಡಿಯಾಗಿರೋದಕ್ಕಾದ್ರೂ. ಕಟ್ ಮಾಡಿದೆ. ಇಸ್ ಔಟ್ಫಿಟ್ ಚೆಕ್. ಕಟ್ ಮಾಡಿದೆ. ಇಲ್ಲ ಐತೆ ಗೈಸ್ ಇವತ್ತು ಅಣ್ಣ ತಂಗಿ ಟ್ವಿನ್ನಿಂಗು. ನಾವು ಅಣ್ಣ ತಂಗಿ ಟ್ವಿನ್ನಿಂಗು. ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಇವರು ನಾನು ಫುಲ್ ಅವ್ರಿಗೆ ತೋರಿಸ್ಬೇಡ, ನನ್ನ ತೋರಿಸಿ. ನಾನು ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಗೈಸ್. ಆಲ್ಸೋ ಬ್ಯಾಗ್. ದಿಸ್ ಇಸ್ ವೆಸ್ಟ್ ಸೈಡ್ ಲೈಟ್ ಬಿಡ್ತೀರಾ? ದಿಸ್ ಇಸ್ ವೆಸ್ಟ್ ಸೈಡ್ ಜಂಪ್ ಸೂಟ್. ದಿಸ್ ಇಸ್ ವೆಸ್ಟ್ ಸೈಡ್ ಹೀಲ್ಸ್. ಇದು ಜುಡಿಯೋದು ಬ್ರಾಸ್ಲೆಟ್. ದಿಸ್ ಇಸ್ ಸನ್ಗ್ಲಾಸಸ್. ಮಧುಗೌಡಸ್ ಇಯರಿಂಗ್. ಇದು ಸಾವನ ಸನ್ಗ್ಲಾಸಸ್. ದಟ್ಸ್ ಇಟ್ ಗೈಸ್. ನಮ್ಮದು ಓಕೆ, ನಮ್ಮದು ಗೈಸ್. ಈಗ ನಾವೇನಿಲ್ಲ ಆಂಟಿ ಇದು ನಾವು ಟವರ್ ಹತ್ರ ಹೋಗ್ತೀವಿ. ಸೊ ಸುಮ್ಮನೆ ಹಾಗೆ ಒಂದು ಫಿಟ್ ಚೆಕ್ ಮಾಡ್ತಾ ಇದ್ದೀವಿ. ಸನ್ಗ್ಲಾಸಸ್ ಇಸ್ ಫ್ರಮ್ ಮಿಂತ್ರಾ. ಓಕೆ. ಆ್ಯಂಡ್ ಹ್ಯಾಂಡ್ ಆಕ್ಸೆಸರೀಸ್ ಮೇ ಬಿ ದಿಸ್ ಇಸ್ DIY. ದಿಸ್ ಇಸ್ ಡೋಂಟ್ ನೋ. ಲಾಂಗ್ ಬ್ಯಾಗ್ ತೊಗೊಂಡಿರೋದು. ಹಾಗಾಗಿ ಮೇಕಪ್, ಸೆಲ್ಫ್ ಮೇಕಪ್ ಇಸ್ ಫ್ರಮ್ ಬೈ ಮೀ. ಆ್ಯಂಡ್ this is diamond and gold mix. Yeah. Thali. And this dress, mommy dress is from Myntra. Cost of marthogiddini guys. Okay. ಆಮೇಲೆ slipper is from Lifestyle. Okay. And nails Bangalore. Oh guys, mera nails. This is ಕಾಣ್ತಿದ್ದ ಗೈಸ್ ಯಾರಿಗಾರು ಏನಾರು guys ನೋಡಿ guys. ಕಾಣ್ತಿದ್ಯಾ? ಇರು ಫ್ಲೋರ್. ಗೈಸ್ ನನ್ನ ನೈಲ್ಸ್ ಏನು ಗೊತ್ತಾ ಮಾಡಿಸ್ಕೊಂಡಿರೋದು? ಟವರ್ ಅಂತೆ ಗೈಸ್. ಟವರ್ ಅಂತೆ. ಟವರ್ ಅಲ್ಲ, ಇದು ಏನೋ ಸ್ಪಾರ್ಕಲ್ ಲೈಟ್ಸ್. ಓಕೆ, ಆ ಥರ ಒಂದು ಥೀಮಲ್ಲಿ ಮಾಡಿ. ನೈಸ್ ಮಧುಗೌಡ ಅವರೇ. ಥ್ಯಾಂಕ್ ಯು. ಬಾಯ್. to ಅಣ್ಣನ ಯೂಟ್ಯೂಬ್ to ಚಾನಲ್ have like ನೋಡ್ತಾ a ಅವ್ರೆ. different finish. ಅನ್ಬಾಕ್ಸಿಂಗ್. All the stitching, everything is all brand ಸೊ new. ಇಲ್ಲಿ ಸ್ಟೇರಿಂಗ್ ರೈಟ್ ಸೈಡೇ ಬರುತ್ತೆ. ಹೌದು, ಅದೇ ನನಗೆ ಆಗಿದ್ದ ಬೇಜಾರು. ಫಸ್ಟ್ ಮಲೇಷ್ಯಾ ಬಂದ ತಕ್ಷಣ ರೇಸಿಂಗ್ ಕಾರಲ್ಲಿ ಇದ್ದೀವಿ ನೋಡಿ ಹೆಂಗೈತೆ ವೈಬು ಅಷ್ಟೇ. And I just really, honestly, I didn't even notice that there was a monitor ನಾನು parking. ಲೆಫ್ಟ್ ಇರುತ್ತೆ I haven't even ಅನ್ಕೊಂಡಿದ್ದೆ looked at it once ಸ್ಟೇರಿಂಗು. because there's just so ಬಟ್ many ಇಂಡಿಯನ್ other ಥರನೇ ಇದೆ. cars that just attract my ಎಷ್ಟು attention. ಟ್ರಾಫಿಕ್ ಇದೆ ನೋಡಿ ಗೈಸ್. But ಅದರಲ್ಲಿ I just ಇವತ್ತು wanted to point out ವೀಕೆಂಡ್ these two cars ಹಾಗಾಗಿ. here. So we have a brand new ಏನದು Nismo ನಿಕ್ಕಿ ನೋಡ್ತಾ ಇರೋದವರು? 135 GTR. The ಅದೇ last ಕಾರ್ದಲ್ವಾ? ಕಾರ್ the ಮಾಡಿಫಿಕೇಶನ್ ಮಾಡ್ಸಿರೋದು. 135 was sunsetted, and Yes. we were ಕಾರ್ very ಕ್ರೇಜ್ ಇರ್ಬೇಕು fortunate to ಇವರಿಗೆಲ್ಲ. help Nissan do that. But I just wanted to point out the ಇಲ್ಲಿ fact ರೂಲ್ಸ್ that ಎಲ್ಲ this ತುಂಬಾ just ಚೆನ್ನಾಗಿ has ಫಾಲೋ ಮಾಡ್ತಾರೆ delivery ಆಕ್ಚುಲಿ. miles, and this ಲೈನಲ್ಲೇ has ನಿಲ್ಸಿರ್ತಾರೆ never ಕಾರ್ನ. been Bosch cars. driven.
It's all wrapped in plastic. All the touch points. This hasn't even been ಹೀರೋ ಇನ್ನೂ ಆನ್ ಆಗಿಲ್ಲ ಗೈಸ್. ಇಲ್ಲಿರೋ ಬೇಬ್ಸ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಾರೆ. ಹೌದು ಗೈಸ್, ಎಲ್ಲ ಬೇಬ್ಸ್ ದಿಸ್ ಇಸ್ ಮೈ ಬೇಬ್. ಆತರ ಮಾಡಿಫಿಕೇಶನ್ ಮಾಡ್ತೀನಿ ನೋಡಿ. ಬೇಬ್ಸ್ನೆಲ್ಲ ಮಾರ್ಕೆಟ್ ನೋಡ್ಕೊಂಡು ಎಂಜಾಯ್ ಮಾಡ್ತಾನೆ. ಇವರು ಎಷ್ಟು ಬೆಳ್ಳಗವ್ರೆ ಅಂದ್ರೆ ಹಾಲೇ ನಾಚ್ಬೇಕು ಇವ್ರ ಹತ್ರ, ಅಷ್ಟು ಬೆಳ್ಳಗವ್ರೆ. ಕೇಕ್ ಕೊಡ್ತಾರೆ ಹ್ಯಾಪಿ ಬರ್ಡೇ ಎಂಜಾಯ್ ಮಾಡ್ತಾರೆ. ಫ್ರೂಟ್ ಚಿಲ್ಲು ಗೈಸ್. ಇಲ್ಲಿ ಎಲ್ಲ ಜನಗಳು ಮಾತ್ರ ದುಡಿಯೋದೆಲ್ಲ ಬರೀ ತಿನ್ನೋದು ಉಣ್ಣೋದಕ್ಕೆ ಮಾಡ್ತಾರೆ. ನಮ್ಮ ಇಂಡಿಯನ್ಸ್ ಸೇವಿಂಗ್ಸ್ ಅಂತ ಮಾಡೋದು. ಓಕೆ, ಇವಾಗ ಈ ಸ್ಟ್ರೀಟ್ ಫುಲ್ಲು ಏನೋ ಫುಡ್ ಎಲ್ಲ ಇರುತ್ತೆ. ಫ್ರೂಟ್ಸ್ ಎಲ್ಲ ಬೇಕು ಸ್ವಲ್ಪ ನನಗೆ. ಹಂಗೆ ನಮ್ಮ ನಿಖಿಲ್ ನಮ್ಮ ಯಜಮಾನ್ರನ್ನೇ ತರಿಸಿಲ್ಲ ಗೈಸ್. ಒಂಚೂರು ಲೈಟಾಗಿ ಜಗಳಾಡಿದ್ವಿ ನಾನು ನನ್ನ ಗಂಡ ಇವತ್ತು. ನನ್ನ ಗಂಡ ಮಾತಾಡಿಸ್ದಾಗ ನಾನು ಮಾತಾಡ್ತಿರ್ಲಿಲ್ಲ, ನಾನು ಮಾತಾಡಿಸ್ದಾಗ ನನ್ನ ಗಂಡ ಮಾತಾಡ್ತಾ ಇರ್ಲಿಲ್ಲ. ನಾವಿಬ್ರು ಜೊತೆಗೆ ನಾವು ಬಂದಿದ್ದೀವಿ. ಎಲ್ಲ ಕಡೆಯಲ್ಲೇ ಗಂಡ ಇಟ್ಕೊ, ಗಂಡ ಹೆಂಡ್ತಿದು ಕಾಮನ್. ಅದು ಅಷ್ಟೊಂದೆಲ್ಲ ಏನಿಲ್ಲ. ಊಟ ಮಾಡಿದ್ಲು ಫುಲ್ ಜೋಶ್ ಬಂತು. ಮತ್ತೆ ಇದು ಎಷ್ಟೊತ್ತು ತನಕ ಇರುತ್ತೆ ಅಂತ ಕೇಳಿ ಒಂದು ಅರ್ಧ ಗೊತ್ತಾ ಗೈಸ್, ಏನಕ್ಕೆ ಗೊತ್ತಾ, ನಂದು ಕ್ಯಾಮ್ರಾ ಹೊಡೆದೋಗಿತ್ತು ಅಂತ ಹೇಳಿದ್ದೆ ಅಲ್ವಾ ನಾನು. ಅದನ್ನ ಇಲ್ಲಿ ಮಲೇಷ್ಯಾದಲ್ಲಿ ರೆಡಿ ಮಾಡ್ತಾರೆ ಅಂತ ಹೇಳಿದ್ರು. ಅದ್ಯಾವುದೋ ಒಂದು ಮಾಲ್ಗೆ ತಗೊಂಡೋದ್ವಿ, ರೆಡಿ ಮಾಡ್ಕೊಡ್ತಾರೆ ಕೊಟ್ಬಿಟ್ರು. ಅವ್ರು ಏನಾದ್ರು ಗೊತ್ತಾ, ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟೆ ನಗ ಹೊಡಿತಾ ಇದ್ಲು ಗೈಸ್ ಎಲ್ಲರೂ ಕಟ್ಕೊಂಡು. ರೆಡಿನೇ ಆಗಲ್ಲ ಅಂದ್ರು. ನನಗೆ ರೆಡಿ ಆಗಲ್ಲ ಅನ್ನೋದಕ್ಕಿಂತ ಏನ್ ಹಿಟ್ಟಾಯ್ತು ಅಂದ್ರೆ, ವಿಯೆಟ್ನಾಮಲ್ಲಿ ನನ್ನ ಬರ್ಡೇಗೆ ಅಂತ ತಗೊಂಡಿದ್ದು ಚೀನಾಗೆ ಕಳಿಸ್ಬೇಕು, ಅದಲ್ಲದೆ ಒಂದು 2 months ಆಗುತ್ತೆ ಬರೋದು ಅಂತ ಹೇಳ್ಬಿಟ್ರ. ಅದು ಏನೋ ಡಿಸ್ಪ್ಲೇ ಹೊಡೆದೋಗ್ಬಿಟ್ಟಿದೆ, ಮತ್ತು ಮೋಟರ್ನು ವರ್ಕ್ ಆಗ್ತಾ ಇರಲಿಲ್ಲ. ಡಿಸ್ಪ್ಲೇ ಹಾಕೊಡ್ತೀವಿ, ಬೇಕಾದ್ರೆ ಮೋಟರ್ ತುಂಬ ಟೈಮ್ ಹಿಡಿಯುತ್ತೆ ಅಂದರು. ಸೊ ಹಂಗಾಗಿ ತುಂಬ ಬೇಜಾರಾಯಿತು. ಅದಕ್ಕೆ ಸಿಟ್ಟು ಬಂತು ಅವ್ರ ಮೇಲೆ. ಸಿಟ್ಟು ಬಂದು ಎರಡು ಮಾತು ಇದ್ರ ಬಗ್ಗೆ ಪ್ಲೀಸ್ ದಯಮಾಡಿ. ನೋ ಕಮೆಂಟ್. ಬನ್ರಿ ಇಲ್ಲಿ, ಆಯ್ತು ಏನಾರ ಮಾತಾಡ್ರಿ. ತಗೊಳ್ತೀನಿ ಬಿಡಿ ಇನ್ನೊಂದು. ತಗೊಳೋದಲ್ಲ ಗೈಸ್, ತಗೊಳೋದಂತಲ್ಲ, ಅದೊಂದು ಫೀಲಿಂಗ್ ಇರುತ್ತಲ್ವಾ, ಅದಕ್ಕೆ ಬೇಜಾರಾಗುತ್ತೆ ಅಷ್ಟೇ. ಹಿಟ್ಟಾಯ್ತು ಅವಳಿಗೆ, ಹಾರ್ಟ್ಗೆ ಟಚ್ ಆಗೋಯ್ತು. ಟಚ್ ಆಗಿ ಕಿಡ್ನಿಯಿಂದ ಈಚೆಗೆ ಬಂದ್ಬಿಡ್ತು. ಹಾಸ್ಪಿಟಲ್ ಅಲ್ಲೆಲ್ಲ ಇಲ್ಲ ಆಗಲ್ಲ ಅಂತಾರಲ್ಲ, ಹಂಗೆ ಅಲ್ಲಿ ಹೋದಾಗ ಹುಡುಗಿ ನೋಡಕ್ ಹೋಯ್ತು ಅಲ್ಲ, ಸ್ಪೆಕ್ಸ್ ನೋಡ್ತಾರ ಪಾಪ. ಗೈಸ್ ನಾವ್ ರೇಕ್ಸ್ ತರೋದು ಆಮೇಲೆ ನಿಜ ಅನ್ಕೋಬಿಟ್ಟಿರ. ಬಾರ್ ಅಲ್ಲಿ ಅವ್ರ ಅಂಗಡಿಯವ್ರನ್ನು ಕೇಳಲಿಲ್ಲ, ಎತ್ತಾಕೊಂಬಿಟ್ಟ. ಅಣ್ಣ ಇದು ಮೈಸೂರು ಎಕ್ಸಿಬಿಷನ್ ಅಲ್ಲ. ಇಲ್ಲಿ ಅಡಾಪ್ಟರ್ ಇದೆ ನೋಡ್ತೀರಾ, ಅಲ್ಲಿ ಏನಕ್ಕೂ ಬರಲ್ಲ, ಕಳ್ಕಳ್ನಂಗೆ ಓಡಿ ಹೋಗೋದು. ನಿಖಿಲ್ ಅವರೇ, ನಿಮ್ಮ ಔಟ್ಫಿಟ್ ಬಗ್ಗೆ ಹೇಳ್ತೀರಾ? ಒಂದು ಎಂಟಿ ಕೊಟ್ಟಿದ್ದು ಅಂದ್ರೆ ಹಾಕೊಂಡಿದ್ದು ಅಂತ ಹೇಳಿ. ಅಲ್ಲ, ಅದಕ್ಕೆ ಕರೆದಿದ್ದು ನಾವು. ತಗೊಳ್ಳಿ ಚಾರ್ಜರ್ ಪ್ಲಗ್ಗು. ಏನು ಇಷ್ಟೆಲ್ಲ ಇಷ್ಟಪಡ್ತೀರಾ ಅಷ್ಟೇ. ಚೆನ್ನಾಗೈತಾ? ತುಂಬ ತಿನ್ಬಿಟ್ಟು ಫಸ್ಟ್ ಇಟ್ಟು ಕರ್ಕೊಂಡ್ ಬಂದವ್ರೆ ಗೈಸ್. ಏನ್ ತಿನ್ನೋದು ಏನ್ ಬಿಡೋದಿಲ್ಲ. ಫುಲ್ ಚೆನ್ನಾಗಿದೆ. ಮೇಲೆ ಹೋಗ್ಬೇಕು ಇವಾಗ. 10 ಅಂದ್ರೆ 1 for 10 250 ರೂಪಾಯಿ ಬರೋದು. ಗೈಸ್ ಇದ್ರಲ್ಲಿ ಏನೇನಿದೆ ಅಂತ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಒಳಗೆ ಕಳಿಸ್ತಾರೆ ಬಾಯಿಗಡೆಗೆ. ನಾನು ಝೂಮಲ್ಲಿ ತೋರಿಸ್ತೀನಿ ನೋಡಿ, ಏನೇನಿದೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಅಲ್ಲೆಲ್ಲ ಪುಡ್ಡಿಂಗ್ ಇದೆ, ಕಾರ್ನ್ ಇದೆ, ತಿರಾಮಿಸು ಇದೆ, ಚಿಕನ್ನು ಎಲ್ಲ ಇದೆ ನೋಡಿ. ಫುಲ್ಲು ಫುಡ್ಡು. ರವೀಂದ್ರ ಅವರು ಸ್ನಾನ ಮಾಡಕ್ಕೆ 200 ರೂಪಾಯಿನಾ ಈ ಬ್ರಷ್ಗೆ? ನಾವೆಷ್ಟು ಕೊಡ್ತೀವಿ? 100 ರೂಪಾಯಿ. ಸಾರಿ, ಎಷ್ಟು? 100 ಅಲ್ಲ, 150 ರೂಪಾಯಿ. 4.90. 1 ಅಂದರೆ 25 ರೂಪಾಯಿ. ಅದೇ 2 ಅಂದರೆ 50, 4 ಅಂದರೆ 100 ರೂಪೀಸ್. 100 ಹೆಂಗೆ ಆಯಿತು? 100 ಹೌದು, 100 ನಿಶಾ ರವೀಂದ್ರ ಅವರೇ. ಇಲ್ಲೇ ಬಿಟ್ಬಿಟ್ಟು ಹೊಟ್ಟೈತಿ ನಿಂಗೆ. ಎರಡಕ್ಕೂ ಇಷ್ಟೇ. ಇದೇ ಚೆನ್ನಾಗೈತೆ.
ನಿಂಗೆ ಯಾವ ಬೇಕು ತಗೊಳವ. ಅರೆ ಶುದ್ಧ ಯಾರು ಉಜ್ಕೋತಾರೆ. ಬ್ಲೂ ಕಲರ್. ಹಾಗೆ ನಾವಿಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ರೆಡಿ ಟು ಈಟ್ ತುಂಬ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಏನಾದರೂ ನೂಡಲ್ಸ್ ಗಿಡಲ್ಸ್ ಸಿಗುತ್ತಾ ಅಂತ, ಮಧ್ಯರಾತ್ರಿ ಏನಾದ್ರು ಹೊಟ್ಟೆ ಹಸಿದ್ರೆ ಅಂತ. ಬಟ್ ನೀಟಾಗಿ ನೋಡ್ಕೊಂಡು ತಗೋಬೇಕು. ಹಿಡ್ಕೊಳ್ಳಿ. ಒಂದು ಬಟ್ಟೆ ಸೊಪ್ಪು ಬೇಕು. ಎಂತ ಕರಿ ಫ್ಲೇವರ್ ಏನಿದೆ? ಯಾವ ಫ್ಲೇವರ್ ಇದು? ಪ್ರಾನ್ಸ್ ಇದು. ಇದು ಚಿಕನ್. ಚಿಕನ್ ಬೇಡ. ವೆಜ್ ಇಲ್ವಾ? ಇದೇ ವೆಜ್. ಮ್ಯಾಗಿ. ಪ್ಯೂರ್ ವೆಜಿಟೇರಿಯನ್ ಆಗಿಬಿಟ್ಟಿದ್ದೀವಿ. ಮ್ಯಾಗಿ, ಹಾಟ್ ಕಪ್ ಮ್ಯಾಗಿ. ಎಷ್ಟಿದಕ್ಕೆ? ಅಲ್ಲೇ ಆಯ್ತಲ್ಲ 3.50. ಅದೇ 150 ರೂಪಾಯಿ. 75 ರೂಪಾಯಿ. 80 ರೂಪಾಯಿ. ಗೈಸ್ ಇವ್ನ ಜೋಬಲ್ ಏನೋ ಐತೆ. ಇವ್ರ ಹತ್ರ ಕಳ್ರು ಸ್ವಲ್ಪ ಕಾಣಿಸ್ತಾನೆ. ಬಾವ ತೋರ್ಸಿದ್ಮೇಲೆ ಜೋಶ್ ಬಂದ್ಬಿಡ್ತು ಮಾಮೈದನ್ಗೆ. ಕಟ್ಗಿಟ್ಟಿಲ್ಲ. ಇಲ್ಲಿ ನೋಡಿ ಗೈಸ್, ಇದು ನಾವು ಅದೇ ರೀತಿ ಪ್ರೊವೋಕ್ ಮಾಡ್ತಾ ಇಲ್ಲ, ಸುಮ್ಮನೆ ಜಸ್ಟ್ ಫಾರ್ ಫನ್ ತೋರಿಸ್ತಾ ಇರೋದು. ಲಿಫ್ಟ್ ಹೋಯ್ತೈತೆ ಅಲ್ಲಿ ನೋಡಿ. 13A. ಎಷ್ಟು ಫ್ಲೋರ್ ಇದೆ ಟೋಟಲ್? 29. ಅಲ್ಲ ನಮ್ದು ಅಲ್ಲಿ 21, 22, 23, 25 ಬಂದೇ ಬಿಟ್ಟು. ಟೋಟಲ್ ಇದು 50 ಫ್ಲೋರ್ ಇರೋದು, 50-60 ಫ್ಲೋರ್. ಹೌದು, ಅಂದ್ರೆ ಎಲ್ಲ ಹೋಟೆಲ್ಸ್ ರೂಮ್ಸ್ ಇದಾವೆ. ರಿಸೆಪ್ಷನ್ ಒಂದೇ ದೊಡ್ಡ ರಿಸೆಪ್ಷನ್. ಈ ಕಡೆ 29 ಫ್ಲೋರ್, ಆ ಕಡೆ ಇನ್ ಮೇಲ್ಗಡೆ ಮತ್ತೆ 30 ಫ್ಲೋರ್ ಏನಿದೆ. ಎಸ್. ಬಾರೋ ಬಾ. ರೂಮ್ಸ್ ಇದೆ ಅಂತಂದ್ರೆ ಇಲ್ಲಿ ಲಿಟರಲಿ ನೀನೇನ್ ಪ್ರಮೋಟ್ ಮಾಡ್ತಾ ಇದೀಯ? ನಡಿ ಬೈ ಮುಚ್ಕೊಂಡು. ರೂಮ್ ಟೂರ್ ಕೊಡೋದು ನೀನು ಎಲ್ಲ ಗಲೀಜ್ ಮಾಡಿ ಇಟ್ಟಿದ್ಯಾ. ನೀನ್ ಏನ್ ರೂಮ್ ಟೂರ್ ಕೊಡೋದು? ನಾವು ನಿಮ್ಮ ಯಜಮಾನ್ರು ನಿಮಗೋಸ್ಕರ ಒಳ್ಳೆ ರೂಮ್ ಇರಲಿ ಅಂತ 2ರಿಂದ 3 ಯಾವ್ದಿದು? ಬನ್ನಿ ಬನ್ನಿ. ಇದೆ ಕಣ 25 ಇದು ಅಲ್ಲ ಅದು. ನಾನು ಅದೇ ಯಾಕೆ ಹೋಯ್ತವ್ರೆ ಅಂತ ನೋಡ್ತಾ ಇದ್ದೀನಿ. ಡು ನಾಟ್ ಡಿಸ್ಟರ್ಬ್. ಯಾರೋ ಅವ್ರೆ. ಗೊತ್ತಾಗ್ತಲ್ಲ, ಎಲ್ಲ 25 ಅಂತಾನೆ ಐತೆ. ಬಿ ನಮ್ದು. ಕನ್ನಡದವರಾಗಿರೋ ನಡೆಯೋರು. ಯಪ್ಪ ಟೈಮ್ ಎಷ್ಟು ಗೊತ್ತಾ ಗೈಸ್? ಆಲ್ಮೋಸ್ಟ್ 1 ಗಂಟೆ. ಬನ್ನಿ ನಮ್ದು. ನಿಮಗೆ 2 ಅವರ್ ಹಿಂದೆ ಇರ್ತೀರ. ಕಾರ್ಡ್ ಹಾಕಿ ನಿಕ್ಕಿ. ದಿಸ್ ಇಸ್ ವಾರ್ಡ್ರೋಬ್. ಹೇ ಎಲ್ಲ ದಿಸ್ ಇಸ್ ವಾಶ್ರೂಮ್. ಗೊತ್ತಾಗ್ತಾ ಇಲ್ಲ ಅಲ್ವಾ? ಇದು ಒಳಗೆ ವಾಶ್ರೂಮ್. ಎಸ್, ದಿಸ್ ಇಸ್ ವಾಶ್ರೂಮ್. ಆ್ಯಂಡ್ ನೋಡಿ, ಚಿತಾಲ್ ಪತಾಲ್ ರೂಮ್ ಹೆಂಗೆ ಮಾಡಿದ್ದಾರೆ ಎಲ್ಲ ಕೆದ್ರಿ ಪದ್ರಿ. ಸೊ ಹಾಗೆ ಇಲ್ಲೊಂದು ವ್ಯೂ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ನಾವೀಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಬೇಕು, ಇನ್ನೂ ಆಗಿಲ್ಲ. ಸೊ ಮಲ್ಕೊಳ್ಬೇಕು. ಆ್ಯಂಡ್ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಒಂದು 3-4 ಪ್ಲೇಸಸ್ಗೆ ಹೋಗಿದ್ವಿ, ನೈಟ್ ನೋಡೋವಂಥ ಪ್ಲೇಸಸ್. ಬಿಕಾಸ್ ನಾವು ಮಾರ್ನಿಂಗ್ ಬಂದು ನಮಗೆ ಲೇಟ್ ಚೆಕ್ ಇನ್ ಕೊಟ್ಟರು ಆ್ಯಕ್ಚುಲಿ. ಅಂದರೆ ಇಲ್ಲಿ ಎಲ್ಲ ಯೂಶ್ವಲಾಗಿ ನೀವು ಫ್ಲೈಟ್ನ ಯಾವ ಥರ ಬುಕ್ ಮಾಡ್ಕೊಳ್ಳಿ ಅಂದರೆ, ಮಾರ್ನಿಂಗ್ ಒಂದು 11-12 ನನಗೆ ಇಲ್ಲಿಗೆ ರೀಚ್ ಆಗೋ ಥರ ಹೋಟೆಲ್ಗೆ ಚೆಕ್ ಇನ್ ಆಗೋ ಥರ. ಬಿಕಾಸ್ ಅವ್ರು ಚೆಕ್ ಇನ್ ಕೊಡೋದೇ ನಿಮಗೆ 2:30 ಆಗುತ್ತೆ. ನಾವು ಮಾರ್ನಿಂಗ್ 9 o'clockಗೆ ಬಂದುಬಿಟ್ಟಿದ್ವಿ. ಅಂಟಿಲ್ 2:30ವರೆಗೂ ಸುಮ್ಮನೆ ಓಡಾಡ್ಕೊಂಡು ನಿಂತಿದ್ವಿ, ಅಲ್ಲಿ ನೋಡ್ಕೊಂಡು ಏನಾದರೂ. ಸೊ ಅದಾದಮೇಲೆ ಬಂದು ಮತ್ತೆ 3 ಗಂಟೆಯಿಂದ 6 ಗಂಟೆವರೆಗೂ ರೆಸ್ಟ್ ಮಾಡಿ 6 ಗಂಟೆ ಮೇಲೆ ಎಲ್ಲ ಪ್ಲೇಸಸ್ನ ನೋಡೋಕ್ಕೆ ಹೋಗಿದ್ದು.
ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇಲ್ಲ ಅಂತಂದರೆ ಸುಮ್ಮನೆ ನೀವು ರೂಮ್ ಮಾಡಬೇಕಾಗತ್ತೆ, ಸ್ಟ್ರೈನ್ ಆಗಿರ್ತೀರ, ಮತ್ತು ಇಲ್ಲಿ ಚೆಕ್ಕಿನೂ ಕೊಡೋಲ್ಲ. ಅರ್ಲಿ ಚೆಕ್ಕಿನ್ ಕೊಡಿ ಅಂತ ಕೇಳಿದ್ದಕ್ಕೆ ಈ ಹೋಟ್ಲಲ್ಲಿ ಎಕ್ಸ್ಟ್ರಾ 7,000 ಪೇ ಮಾಡಬೇಕು ಅಂತ ಅಂದರು. ನಾವು ಜಸ್ಟ್ ಫಾರ್ 3-4 ಅವರ್ಸ್ಗೆ 7,000 ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್, ಮದನ್ ಗೌಡ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. Bye.